ಇಷ್ಟು ದಿನಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕೆಲ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು, ನಾವು ವಿಜಯನಗರ ಬಡಾವಣೆಯಲ್ಲಿ ಸೈಟ್ ಕೊಡಿ ಅಂತ ಕೇಳಿರಲಿಲ್ಲ, ಮೂಡಾದವರೇ ಕೊಟ್ಟಿದ್ದಾರೆ ಅಂತ. ಮುಖ್ಯಮಂತ್ರಿ ಪತ್ನಿ ಪಾರ್ವತಿಯವರು ಬದಲಿ ನಿವೇಶನಕ್ಕಾಗಿ ಪತ್ರವನ್ನ ಬರೆದಿದ್ರು. ಇದೀಗ ಆ ಪತ್ರದಲ್ಲಿ ವೈಟ್ನರ್ ಅನ್ನ ಬಳಸಿ ಕೆಲ ಸಾಲುಗಳನ್ನು ಅಳಿಸಲಾಗಿದೆ. ಇದು ಅನುಮಾನಕ್ಕೆ ಕಾಡ್ತಾ ಇದೆ. ವಿಜಯನಗರದಲ್ಲಿ ಸೈಟ್ ಕೊಡಿ ಅನ್ನುವಂತ ವಿಚಾರವನ್ನೇ ಹಾಗಾದ್ರೆ ಅಳಿಸಿ ಹಾಕಿ ಬಿಟ್ಟರ? ಮುಖ್ಯಮಂತ್ರಿ ಪತ್ನಿ ಪಾರ್ವತಿಯವರು ಬರೆದಂತ ಪತ್ರದ ಮೇಲೆ ಹಲವಾರು ಅನುಮಾನಗಳು ಕಾಡೋದಕ್ಕೆ ಶುರುವಾಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯಿಂದಲೂ ಕೂಡ ವೈಟ್ನರ್ ವಿಚಾರ ಪ್ರಸ್ತಾಪ. ಹಾಗಾದ್ರೆ ವಿಜಯನಗರ ಬಡಾವಣೆಯಲ್ಲೇ ಸೈಟ್ ಕೇಳಿದ್ರ ಮುಖ್ಯಮಂತ್ರಿಗಳ ಪತ್ನಿ? ಹಗರಣ ಬೆಳಕಿಗೆ ಬಂದ ಮೇಲೆ ದಾಖಲೆಯನ್ನ ಮೂಡ ಅಧಿಕಾರಿಗಳು ತಿರುಚಿದ್ರ. ಮೂಡ ದಾಖಲೆ ಒಂದರಲ್ಲಿ ವೈಟ್ನರ್ ಬಳಸಿ ಅಳಿಸಿರುವಂತಹ ಆರೋಪ ಕೇಳಿ ಬಂದಿದೆ. ಮುಖ್ಯಮಂತ್ರಿ ಪತ್ನಿ 2021ರಲ್ಲಿ ಪತ್ರವನ್ನ ಬರೆದಿದ್ರು ಮೂಡಾದಕ್ಕೆ. 50-50 ಅಡಿಯಲ್ಲಿ ಸೈಟ್ಗಳ ಅಲಾಟ್ ಆಗಿದೆ. 14 ಸೈಟ್ಗಳು ಬಂದಿದೆ. ಅದು 14 ಸೈಟ್ಗಳು ಅಕ್ರಮ ಅನ್ನೋದು ಬಿಜೆಪಿ ನಾಯಕರ ವಾದ ಆಗಿತ್ತು. ಇದೀಗ ವಿಜಯನಗರದಲ್ಲಿ ಸೈಟ್ ಕೊಡಿ ಅನ್ನುವಂತ ವಿಚಾರವನ್ನೇ ಮೂಡಾದ ಅಧಿಕಾರಿಗಳು ವೈಟ್ನರ್ ಅನ್ನ ಬಳಸಿ ಅದನ್ನ ತಿದ್ದಿ ತೀಡಿ ಅಳಸಿ ಹಾಕಿಬಿಟ್ರ. ಇಂಥದ್ದೊಂದು ಅನುಮಾನ ಮುಖ್ಯಮಂತ್ರಿಯವರ ಪತ್ನಿ ಪಾರ್ವತಿಯವರು ಬರೆದಂತಹ ಪತ್ರದಲ್ಲಿ ವೈಟ್ನರ್ ಬಳಸಿದ್ದಕ್ಕೆ ಅನುಮಾನಗಳು ಕಾಡ್ತಾ ಇದೆ. ವಿಜಯನಗರ ಬಡಾವಣೆಯಲ್ಲೇ ನನಗೆ ಸೈಟ್ ಬೇಕು ಅಂತ ಏನಾದರೂ ಕೇಳಿದ್ರ? ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ನಾವು ಹಾಗೆ ಕೇಳಿಲ್ಲ, ಮೂಡಾದವರೇ ಕೊಟ್ಟಿದ್ದಾರೆ. ದೇವನೂರು ಬಡಾವಣೆಯಲ್ಲಿ ಇತ್ತು, ಅದನ್ನು ತೆಗೆದುಕೊಂಡಿದ್ದಾರೆ. ನಾವು ಇಂತಲ್ಲೇ ಕೊಡಬೇಕು ಅಂತ ಕೇಳಿರ್ಲಿಲ್ಲ, ಇಂತಲ್ಲೇ ಬೇಕು ಅಂತ ನಾವು ಯಾವತ್ತೂ ಕೂಡ ಮನವಿ ಮಾಡಿರಲಿಲ್ಲ. ಆದರೆ ಮೂಡ ಅಧಿಕಾರಿಗಳೇ ನಮಗೆ ವಿಜಯನಗರದಲ್ಲಿ ಸೈಟ್ಗಳನ್ನು ಅಲಾಟ್ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯನವರೇ ಹೇಳ್ತಾ ಬಂದಿದ್ರು. ಆದರೆ ಈಗ ಆ ಪತ್ರ ಸಿಕ್ಕಿದೆ. ಅಂದ್ರೆ ಮುಖ್ಯಮಂತ್ರಿಯವರ ಪತ್ನಿ ಪಾರ್ವತಿಯವರು ಮೂಡಾದವರಿಗೆ ಬದಲಿ ನಿವೇಶನ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಂತಹ ಪತ್ರ. ಆ ಪತ್ರದಲ್ಲಿ ವೈಟ್ನರ್ ಅನ್ನ ಬಳಸಲಾಗಿದೆ. ವೈಟ್ನರ್ನಿಂದ ಕೆಲ ಸಾಲುಗಳನ್ನ ತಿದ್ದಿ ತೀಡಿ ಅಳಿಸಲಾಗಿದೆ. 50-50 ಅನುಪಾತದಲ್ಲಿ 3 ಆಪ್ಷನ್ಗಳಿತ್ತು. ಆ ಭೂಮಿಯನ್ನು ತೆಗೆದುಕೊಂಡಾಗ ಆ ಭೂಮಿಗೆ ತಕ್ಕಂತೆ ಹಣವನ್ನು ಕೊಡೋದು, ಅಥವಾ ಆ ಭೂಮಿಯ ದರ ಎಷ್ಟಿರುತ್ತೆ ಅದಕ್ಕೆ ಪರ್ಯಾಯವಾಗಿ ಬೇರೆ ಕಡೆ ಸೈಟ್ ಕೊಡೋದು. ಇಂಥ ಕೆಲ ಆಪ್ಷನ್ಗಳಿದ್ದಾಗ 50-50 ಅನುಪಾತದ ಅಡಿ ಸೈಟ್ಗಳು ಅಲಾಟ್ ಆಗಿತ್ತು. 14 ಸೈಟ್ಗಳು. ಅದೇ 14 ಸೈಟ್ಗಳನ್ನು ಅಕ್ರಮವಾಗಿ ತೆಗೆದುಕೊಂಡಿದ್ದಾರೆ. ಆರ್ ಅಶೋಕ್ ಅವರು ಒಂದು ಉದಾಹರಣೆಯನ್ನು ಕೊಟ್ಟು ಕೂಡ ಹೇಳಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪತ್ರದಲ್ಲಿ ವೈಟ್ನರ್ ಅನ್ನ ಬಳಸಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಿ ನೀವು. ವೈಟ್ನರ್ ಅನ್ನ ಬಳಸಿ ಒಂದು ಸಾಲು, ಇಡೀ ಸಾಲನ್ನು ಅಳಿಸಿರುವಂತಹ ಆರೋಪ ಕೇಳಿ ಬಂದಿದೆ. ಇದು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಮೂಡಾಕ್ಕೆ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ 50-50 ಅನುಪಾತದ ಅಡಿ ನಮಗೆ ಸೈಟ್ಗಳನ್ನ ಕೊಡಿ ಅಂತ ಕೇಳಿ ಬರೆದಿದ್ದಂತಹ ಪತ್ರ. ಇದೇ ಪತ್ರದಲ್ಲಿ ಇಡೀ ಲೈನ್ ಅನ್ನ ವೈಟ್ನರ್ ಮೂಲಕ ಅಳಿಸಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬಂದಿದೆ. ವೈಟ್ನರ್ ಮೂಲಕ ಅಳಿಸಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬಂದಿದೆ. ಆರ್ ಅಶೋಕ್ ಅವರು ಒಂದು ಉದಾಹರಣೆ ಕೊಟ್ಟಿದ್ರು. ಬೆಂಗಳೂರಿನ ಅತ್ಯಂತ ಹಿಂದುಳಿದಂತಹ ಪ್ರದೇಶದಲ್ಲಿ ಯಾವುದಾದ್ರೂ ಭೂಮಿಯನ್ನ ಒತ್ತುವರಿ ಮಾಡ್ಕೊಂಡು ಅದನ್ನು ತೆಗೆದುಕೊಂಡು ಅದರ ಬದಲಾಗಿ MG ರೋಡು, ಬೇರೆ ಬೇರೆ ಹೈಟೆಕ್ ಏರಿಯಾಗಳಲ್ಲಿ ಸೈಟ್ ಕೊಡಿ ಅಂತ ಕೇಳಿದ್ರೆ ಹೇಗಾಗುತ್ತೆ? ಅಲ್ಲಿದ್ದು 3,000, ಇಲ್ಲಿದ್ದು 10,000 ಆಗುತ್ತೆ ಅಂತ. ಇದೀಗ ಇಂಥದ್ದೊಂದು ಆರೋಪ ಕೇಳಿ ಬಂದಿದೆ.